भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दोऽव्ययो यो गुरुरपि परमः चिन्तयेतं महान्तम्। ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮದ್ಭಾಗವತ ಪ್ರಥಮಸ್ಕಂದ ಚತುರ್ದಶ ಅಧ್ಯಾಯದಲ್ಲಿ 18ನೇ ಶ್ಲೋಕ. ನರ್ಮಾಣ್ಯುದಾರ ರುಚಿರ ಸ್ಮಿತ ಶೋಭನಾನಿ ಹೇ ಪಾರ್ಥ ಹೇ ಅರ್ಜುನ ಸಖೇ ಕುರುನಂದನೇತಿ ಸಂಜಲ್ಪಿತಾನಿ ನರದೇವ ಹೃದಯ ಸ್ಪೃಶಾನಿ ಸ್ಮರ್ತುರ್ಲುಠಂತಿ ಹೃದಯಂ ಮಮ ಮಾಧವಸ್ಯ. ಪರಮಾತ್ಮ ತಾನು ತನಗೆ ಮಾಡಿದ ಆ ಉಪಕಾರವನ್ನ ಅರ್ಜುನ ಸ್ಮರಿಸಿಕೊಳ್ತಾ ಇದ್ದಾನೆ. ನರ್ಮಾಣಿ ಅಂದ್ರೆ ಪರಿಹಾಸ ಮಾಡತಕ್ಕ ಆ ಕೃಷ್ಣನ ಗಂಭೀರವಾದ ಮನೋಹರವಾದ ಮಂಗಳಕರವಾದ ಆ ಮಾತುಗಳು ಪರಮಾತ್ಮ ಕರೀತಾನೆ. ಹೇ ಪಾರ್ಥ, ಹೇ ಅರ್ಜುನ, ಹೇ ಸಖ, ಕುರುನಂದನ, ಹಾಗೆ ಅಂತೆಲ್ಲ ನನ್ನನ್ನು ಕರೆದಿದ್ದಾನೆ. ಏನೊಂದೇನೋ ದೊಡ್ಡ ಸ್ಥಾನವನ್ನು ಕೊಟ್ಟು ಪರಮಾತ್ಮ ನನಗೆ ಮಾತನಾಡಿದ್ದ. ಆದರೆ ಪರಮಾತ್ಮ ನೋಡಿದ್ರೆ ಜಗದೊಡೆಯ, ಜಗದೀಶ್ವರ ಅವನು. ಅಂತಹ ಪರಮಾತ್ಮನ ಮಾತುಗಳು, ಮಧುರವಾದ ಸಂಭಾಷಣೆಗಳು, ಎಷ್ಟು ಸಮಯಗಳು ಕೃಷ್ಣ ಮತ್ತು ಅರ್ಜುನ ಮಾತಾಡಿದಾರೋ ಗೊತ್ತಿಲ್ಲ. ಅಷ್ಟು ದೀರ್ಘಕಾಲದ ಆ ಸಂಭಾಷಣೆಗಳು. ಹೇ ನರದೇವ ಯುಧಿಷ್ಠಿರ ಹೃದಯ ಸ್ಪೃಶಾನಿ, ಅದು ಮನೋಜ್ಞಾನಿ, ಮನಸ್ಸಿಗೆ ಚೆನ್ನಾಗಿ ನಾಟತಕ್ಕದ್ದು. ಅಂತಹ ಮಾತುಗಳು ಲುಟಂತಿ ಅಂದ್ರೆ ತತ್ರೈವ ಪರಿವರ್ತತೆ, ಅಲ್ಲೇ ತಿರುಗುತ್ತಾ ಇದೆ ಆ ಕೃಷ್ಣನ ಮಾತು. ಅಲ್ಲೇ ತಿರುಗುತ್ತಾ ಇದೆ ಹೊರಟು ನನ್ನ ಹೃದಯ ಬಿಟ್ಟು ಹೊರಗೆ ಹೋಗೋದಿಲ್ಲ ಹಾಗೆ ಅಂತ. ಎಷ್ಟು ಚಂದದ ಒಂದು ಅನುಭವ ನೋಡಿ. ಒಂದು ಮಾತು ನಮ್ಮ ಕಿವಿಯಲ್ಲಿ ಬಿದ್ದರೆ, ಪರಮಾತ್ಮನ ಪರವಾದ ಒಂದು ಮಾತು ನಮ್ಮ ಕಿವಿಯಲ್ಲಿ ಬಿದ್ದರೆ ಅದೇನಾಗಬೇಕು? ಅದಲ್ಲೇ ತಿರುಗ್ತಾ ಇರ್ಬೇಕಂತ. ಅದಕ್ಕೆ ಈ ಅರ್ಥ ಇದೆ, ಅದಕ್ಕೆ ಇನ್ನೊಂದು ಅರ್ಥ ಹೀಗಿದೆ, ಅದಕ್ಕೆ ಈ ವ್ಯಾಖ್ಯಾನದಲ್ಲಿ ಹೀಗೆ ಹೇಳಿದ್ದಾರೆ, ಮತ್ತೊಂದು ವ್ಯಾಖ್ಯಾನದಲ್ಲಿ ಹೀಗೆ ಹೇಳಿದ್ದಾರೆ. ಹೀಗೇ ಆ ವಿಷಯ ಸುತ್ತುತ್ತಾ ಇರ್ಬೇಕೆ ಹೊರತು ಸಾಕು ಅಂತ ಅದನ್ನ ಹೃದಯದಿಂದ ಹೊರಗೆ ಕಳಿಸಬಾರದಂತೆ. ಭಾಗವತ ಕೇಳ್ತೀವಿ, ಅದನ್ನೇ ಮತ್ತೆ ಮತ್ತೆ ಕೇಳ್ತಾ ಇರ್ಬೇಕಂತ. ಯಾಕೆ? ಇದೆಲ್ಲ ಕೃಷ್ಣನ ಮಾತುಗಳು, ಇವೆಲ್ಲ ವೇದವ್ಯಾಸರ ಮಾತುಗಳು. ಅದೇ ರೀತಿಯಾಗಿ ಅರ್ಜುನ ತನ್ನ ಅನುಭವ ಹೇಳ್ಕೊತಾ ಇದ್ದಾನೆ. ಕೃಷ್ಣನ ಮಾತು ನನ್ನ ಮನಸ್ಸಿನಲ್ಲೇ ತಿರುಗುತ್ತಾ ಇದೆ ಹಾಗೆ. ಶಯ್ಯಾಸನಾಟನ ವಿಕಥನ ಭೋಜನಾದಿಶ್ವೈಕ್ಯಾದ್ವಯಸ್ಯ ಋಭುಮಾನಿತಿ ವಿಪ್ರಲಬ್ಧ ಸಖ್ಯುಸ್ಸಖೇವ ಪಿತೃವತ್ತನಯಸ್ಯ ಸರ್ವಂ ಸ್ನೇಹೇ ಮಹತಿಯ ಕುಮತೇರಘಮ್ಮೆ ಮಯಾ ಸ್ವಾಪರಾಧೇ ಕೃತೇಪಿ ನ ತಸ್ಯ ಮನಸಿ ಪ್ರತ್ಯುಪಕಾರ ಬುದ್ಧಿ ಮಯಿ ಜಾತಾ ಇತ್ಯ. ನಾನೆಷ್ಟೇ ಅಪರಾಧ ಮಾಡಿದರೂ ಕೂಡ ಪರಮಾತ್ಮ ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನನಗೆ ಎಷ್ಟು ಉಪಕಾರ ಮಾಡಿದ್ದಾನೆ, ಎಷ್ಟು ಬುದ್ಧಿಯನ್ನು ಕೊಟ್ಟಿದ್ದಾನೆ ಹಾಗೆ ಅಂತ. ಪರಮಾತ್ಮನ ಜೊತೆಗೆ ಶಯ್ಯಾಸನ, ಮಂಚದಲ್ಲಿ, ಹಾಸಿಗೆಯಲ್ಲಿ, ವಿಕಥನ ಅಂದ್ರೆ ತನ್ನ ಗುಣಗಳನ್ನ ದೇವರ ಮುಂದೆ ಹೊಗಳ್ಕೋತೀವಿ. ನಾನಂಥವ, ನಾನು ಇಂಥವ ಹಾಗೆ, ಅದನ್ನ ವಿಕಥನ ಕರೀತಾರೆ. ಅರ್ಜುನ ತನ್ನನ್ನ ತಾನು ಹೊಗಳ್ಕೊಳ್ತಾನೆ. ನನ್ನ ಪರಾಕ್ರಮ ಹಾಗಿದೆ, ಹೀಗಿದೆ, ಹಾಗೆ ಅಂತೆಲ್ಲ ಹೊಗಳ್ಕೊಂಡಿದ್ದಾನೆ. ಇದೆಲ್ಲ ಅಪರಾಧಗಳು. ನಮ್ಮ ಗುಣಗಳನ್ನ ನಮ್ದನ್ನ ನಾವು ಹೇಳ್ಕೋಬಾರ್ದು. ಯಾಕೆ? ನಮ್ದು ಯಾವ್ದಿದೆ ಹೇಳಿ? ಯಾರಾದ್ರೂ ನಮ್ಮನ್ನು ಹೊಗಳ್ತಾರೆ ಅಂತ ಇಟ್ಕೊಳ್ಳಿ, ಅದು ನಮ್ದು. ನಮ್ಮ ಒಳಗಿದ್ದು ಪರಮಾತ್ಮ ಮಾಡಿಸಿದಾನೆ, ಅದು ಸತ್ಯ, 100% ಸತ್ಯ. ವಾಯುದೇವರು ನಾವು ನೋಡ್ತಾ ಇದ್ದೀವಿ, ಹರಿಕಥಾಂಸಾರದಲ್ಲಿ ಚಂದ ಹೇಳಿದ್ದಾರೆ. ಒಂದೊಂದು ಇಂದ್ರಿಯಗಳಲ್ಲೂ ಕೂಡ ತತ್ವಾಭಿಮಾನಿ ದೇವತೆಗಳಿದ್ದಾರೆ.
ಅವರ ಒಳಗೆ ಮುಖ್ಯ ಪ್ರಾಣ ದೇವರಿದ್ದಾರೆ, ಅವರ ಒಳಗಿದ್ದು ಪರಮಾತ್ಮ ಮಾಡಿಸ್ತಾನೆ ಹಾಗೆ. ಆದರೆ ಹೆಸರು ಯಾರಿಗೆ ಹೋಗ್ಬೇಕು? ಅವರಿಗೇ ಹೋಗಬೇಕೆ ಹೊರತು ಕ್ರೆಡಿಟ್ ನಾವು ತಗೊಳ್ಬಾರ್ದು. ಯಾಕೆ? ನಮ್ದು ಏನುವೇ ಅಲ್ಲ, ನಾಹಂಕರ್ತ ಹರಿಕರ್ತ. ಅದು ಸುಮ್ಮನೆ ಬಾಯಿ ಮಾತು ಹೇಳೋದಲ್ಲ, ಅದು ಮನಸ ನಾಟಬೇಕದು. ಅದರಿಂದ ಯಾರಾவது ಒಬ್ರು ಹೊಗಳಿದ್ರು, ನಮ್ದು ಚಿಂತನೆ ಹೀಗೆ ಇರ್ಬೇಕು, ದೇವರನ್ನ ಹೊಗಳ್ತಾ ಇದ್ದಾರೆ, ನಂದಲ್ಲ, ದೇವರೇ ಈ ಎಚ್ಚರವನ್ನ ಕೊಡು ಹಾಗೆ ಅಂತ. ಅಕಸ್ಮಾತ್ ನಾವೇನಾರು ನಮ್ಮನ್ನೇ ಹೊಗಳ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿವಿ, ನಮ್ದು ಮೂರ್ಖತನ ಅದು, ನಮ್ದು ದಡ್ಡತನ ಅದು. ಯಾಕೆ? ಸುಳ್ಳಲ್ವಾ? ಸುಳ್ಳಾದ ಹೊಗಳಿಕೆ. ನಾವೇನ್ ಮಾಡೇ ಇಲ್ಲ, ಎಲ್ಲ ಮಾಡಿದ್ದು ದೇವರೇ. ಅದರಿಂದ ಯಾರಾவது ಹೊಗಳಿದರೆ, ಸನ್ಮಾನ ಮಾಡಿದರೆ, ಅದು ಯಾರಿಗೆ? ಗುಹಾಶಯಾಮ್ಯೈವ ನ ದೇಹಮಾನಿನೇ ಅಂತ ಇಲ್ಲೇ ಮುಂದೆ ಚತುರ್ಥ ಸ್ಕಂದದಲ್ಲಿ ಪರಮಾತ್ಮ ಅದರ ವಿವರವನ್ನ ಕೊಡ್ಲಿಕ್ಕಿದ್ದಾನೆ. ಅದರಿಂದ ಆ ಪರಮಾತ್ಮನ ಮುಂದೆ ನಾನು ನನ್ನ ದೊಡ್ಡಸ್ತಿಕೆಯನ್ನ, ನಾನು ಹಾಗೆ, ನಾನು ಹೀಗೆ, ನನ್ನ ಪರಾಕ್ರಮ ಹೀಗೆ ಅಂತ ಎಷ್ಟೋ ಬಾರಿ ನಾನು ಹೊಗಳ್ಕೊಂಡದ್ದು ಉಂಟು. ಅದನ್ನೆಲ್ಲ ಕ್ಷಮಿಸಿದ್ದಾನೆ. ಭೋಜನಾದಿ, ನಾನು ಅವನು ಒಟ್ಟಿಗೆ ಕೂತು ಊಟ ಮಾಡಿದ್ದು. ಎಲ್ಲಾರು ನಡೀತದ? ದೇವರು ನಾವು ಒಟ್ಟಿಗೆ ಕೂತು ಊಟ ಮಾಡ್ಲಿಕ್ಕೆ ಆಗ್ತದ? ಅರ್ಜುನನಿಗೆ ಎಷ್ಟು ಅನುಗ್ರಹ ಮಾಡಿದ್ದಾನೆ ನೋಡಿ ಸ್ವಾಮಿ. ಭೋಜನಾದಿಷು ಐಕ್ಯಾದ್ವಯಸ್ಯ ರುಭುಮಾನ್ ದೇವಾಹ ಅಸ್ಯ ಇತಿ ಸೇವಕಾಹ. ಆ ರುಭುಮಾನ್ ಪರಮಾತ್ಮನ ಸೇವಕರು ಅಂದರೆ ಯಾರು? ದೇವರ ಸೇವೆ ಮಾಡುವವರು ಯಾರು? ಹಾಗೆಂದ್ರೆ ಯಾರೋ ರಾಜನ ಭಟರು ಸೇವೆ ಮಾಡಿದಂಗೆ ದೇವರ ಸೇವಕರು ಅಲ್ಲ. ಲಕ್ಷ್ಮೀ ದೇವಿಯಿಂದ ಶುರು ಮಾಡಿ ಸಕಲ ದೇವತೆಗಳು ಕೂಡ ಪರಮಾತ್ಮನ ಸೇವಕರು. ಕೆಲಸದವರು ಅಂತ ಇಟ್ಕೊಡ್ತೀವಿ, ಯಾರು ಪರಿಚಯ ಎಲ್ಲ ಇರಲ್ಲ, ಯಾರೋ ಒಬ್ರು ಬಂದು ಮನೆಯಲ್ಲಿ ಕೆಲಸ ಮಾಡ್ತಾರೆ ಹೋಗ್ತಾರೆ. ಆದರೆ ದೇವರ ಸೇವಕರು ಹಾಗಿರಲ್ಲ ನೋಡಿ. ದೇವರ ಸೇವಕರು ಅಂದ್ರೆ ಯಾರು? ಲಕ್ಷ್ಮೀ ದೇವಿಯಿಂದ ಶುರು. ಎಂಥ ವೈಭವ ನಮ್ಮ ಸ್ವಾಮಿದು, ಎಷ್ಟು ದೊಡ್ಡವರು. ಅದನ್ನೇ ಸರ್ವೋತ್ತಮ ಎಂಬುದಕ್ಕೆ ಇದೆಲ್ಲ ಅರ್ಥ. ಅಂತಹ ಪರಮಾತ್ಮ ರುಭುಮಾನ್ ವಿಪ್ರಲಬ್ಧ ತಿರಸ್ಕೃತ ನಿಯಮೇನ ಸಹಭಾವಾತ್ ಹೇತು. ಅಂತಹ ಪರಮಾತ್ಮನನ್ನ ನಾನು ಅನೇಕ ಬಾರಿ ತಿರಸ್ಕಾರ ಮಾಡಿದ್ದುಂಟು. ಹೀಗಿಲ್ಲ ಕೃಷ್ಣ ಹಾಗೆ ಅಂತ ದೇವರನ್ನೇ ರಿಜೆಕ್ಟ್ ಮಾಡುವ ಅಷ್ಟು ಪರಿಸ್ಥಿತಿ ನನಗೆ ಇದ್ದಿತ್ತು. ಆದರೂ ಕೂಡ ಪರಮಾತ್ಮ ಅದನ್ನೆಲ್ಲ ಸಖ್ಯುಹು ಸಖಾ ಇವ, ನನ್ನ ಗೆಳೆಯ ಅಂತೆಲ್ಲ ನಾನು ಹೇಳಿದ್ದುಂಟು. ಪಿತೃವತ್ ತನಯಸ್ಯ, ಸಖನಿಗೆ ಸಖನಾಗಿ, ಒಂದು ಗೆಳೆಯನಿಗೆ ಅದ್ಭುತ ಗೆಳೆಯನಂತೆ, ಒಂದು ತಂದೆ ಒಂದು ಮಗನಿಗೆ ಉನ್ನತವಾದ ತಂದೆಯಂತೆ. ಸರ್ವಂ ಸೇಹೆ, ನಾನು ಮಾಡಿದ ಅಪರಾಧಗಳನ್ನೆಲ್ಲ ಪರಮಾತ್ಮ ಸಹನೆ ಮಾಡಿಕೊಂಡಿದ್ದಾನೆ. ಒಂದು ಗೆಳೆಯ ಇದ್ದಾನೆ, ಇನ್ನೊಂದು ಗೆಳೆಯ ತನ್ನ ಗೆಳೆಯ ಮಾಡಿದ ಅಪರಾಧವನ್ನ ಅವನು ಸಹನೆ ಮಾಡ್ಕೋತಾನೋ ಇಲ್ಲವೋ? ಇಲ್ಲ ನಿನ್ ಜೊತೆಗೆ ನಾನು ಮಾತಾಡೋದಿಲ್ಲ ಅಂತ ಹುಡುಗ್ಬಿಡ್ತಾನ? ಇಲ್ಲ ನೋಡಿ. ಪಿತೃವತ್ ತನಯಸ್ಯ, ಮಗ ತಪ್ಪು ಮಾಡೇ ಮಾಡ್ತಾನೆ, ತಂದೆ ಅದನ್ನೆಲ್ಲ ಸಹನೆ ಮಾಡ್ಕೊಂಡು ಇರೋದಿಲ್ಲವೇ? ಆ ರೀತಿಯಾಗಿ ನಾನು ಮಾಡಿದ ಅಪರಾಧಗಳನ್ನೆಲ್ಲ ಪರಮಾತ್ಮ ಆ ಕೃಷ್ಣ ಸಹನೆ ಮಾಡಿಕೊಂಡಿದ್ದಾನೆ. ಕುಮಥೇ ರಘಮ್ಮೆ, ನನ್ನ ಮಮ ವಯಸ್ಸಃ, ಯದ್ಯಪಿ ನನ್ನ ವಯಸ್ಸೇ ಅವನಿಗೂ ಕೂಡ, ಅರ್ಜುನ ಮತ್ತು ಕೃಷ್ಣನಿಗೆ 6 ತಿಂಗಳಷ್ಟೇ ವ್ಯತ್ಯಾಸ. ಆದರೂ ನನಗೆ ನನ್ನ ಜೊತೆಗೆ ಇದ್ದಂಗೆ ನಾನು ಅವನ ಭಾವಿಸ್ತಾ ಇದ್ದೆ. ಅಂತಹ ಅಪರಾಧಗಳನ್ನೆಲ್ಲ ಪರಮಾತ್ಮ ಕ್ಷಮಿಸಿದ್ದಾನೆ, ಅನುಗ್ರಹ ಮಾಡಿದ್ದಾನೆ ಅಂತ ನೋಡಿ. ದೊಡ್ಡವರ ಜೊತೆಗೆ ಇರೋದು ಕಷ್ಟ. ಆ ಅನುಭವ ಹೇಗಿರ್ಬೇಕು ನೋಡಿ. ನಮಗೆ ದೊಡ್ಡವರು ಅಂತ ಗೊತ್ತಿದೆ, ಆದ್ರೂ ಅವ್ರ ಜೊತೆಗೇನೆ ಇರ್ಬೇಕಾಗ್ತದೆ. ಅವ್ರ ಜೊತೆಗೆ ಹೇಗೆ ಮಾತಾಡೋದು, ವ್ಯವಹಾರ ಮಾಡೋದು ಎಲ್ಲ ಒಂಥರ ಜುಗುರ ಆಗ್ತದೆ. ಆದ್ರೆ ಅರ್ಜುನನಿಗೆ ಆ ಸಂದರ್ಭದಲ್ಲಿ ಯಾವುದು ಆಗ್ಲಿ, ಈಗ ರಿಯಲೈಸ್ ಮಾಡ್ತಾ ಇದ್ದಾನೆ. ಸೋಹಂ ನೃಪೇಂದ್ರ ರಹಿತ ಪುರುಷೋತ್ತಮೇನ ಸಖ್ಯಾ ಪ್ರಿಯೇನ ಸುಹೃದ ಹೃದಯೇನ ಶೂನ್ಯ ಅಧ್ವನ್ಯುರುಕ್ರಮ ಪರಿಗ್ರಹ ಅಂಗರಕ್ಷನ್ ಗೋಪೈರಸದ್ಭಿರಬಲೇನ ವಿನಿರ್ಜಿತೋಸ್ಮಿ ತ್ವಯಾ ಶಂಕಿತಂ ತದ್ವಿಯೋಗೇನ ಪ್ರಾಪ್ತಃ ಅಸ್ಮಿ. ಆಯ್ತು, ಅರ್ಜುನ ಹೇಳ್ತಾನೆ, ಅಣ್ಣ ನೀನು ಪ್ರಶ್ನೆ ಮಾಡಿದ್ಯಲ್ಲ, ಯಾರತ್ರ ಆದ್ರೂ ಯುದ್ಧ ಮಾಡಿ ಸೋತೋದ್ಯಾ ಹಾಗೆ ಅಂತಲ್ಲ? ಹೌದು, ಅದನ್ನೆಲ್ಲ ಹೇಳ್ತಾ ಇದ್ದಾನೆ ಅಂತ ಅದೆಲ್ಲ ಆಗಿದೆ ಅಂತ. ತ್ವಯಾ ಶಂಕಿತಂ, ನೀನು ಶಂಕೆ ಮಾಡಿದಿ. 2 ಕಾರಣ. ಒಂದು, ನೀನು ಶಂಕೆ ಮಾಡಿದ್ದಲ್ಲಿ 2 ಇದೆ. ಒಂದು, ಯುದ್ಧ ಮಾಡಿದ್ದು, ನಾನು ನೀಚರ ಜೊತೆಗೆ ಯುದ್ಧ ಮಾಡಿ ಆ ಯುದ್ಧದಲ್ಲಿ ಸೋತೋಗಿ ಬಂದಿದ್ದೀನಿ. 2ನೇದು ತದ್ವಿಯೋಗೇನ ಇವ, ಕೃಷ್ಣನ ವಿಯೋಗ ಆಗಿಬಿಟ್ಟಿದೆ ನನಗೆ. ಅಂದ್ರೆ ಕೃಷ್ಣ ನನಗೆ ಸಿಗ್ತಾ ಇಲ್ಲ, ಈಗ ಪರಂಧಾಮಕ್ಕೆ ಹೋಗಿದ್ದಾನೆ ಹಾಗೆ ಅಂತ ಆ ವಿಚಾರವನ್ನೇ ಹೇಳ್ತಾ ಇದ್ದಾನೆ. ದೇಹಾದಿಭ್ಯ ಅಪಿ ಅತಿ ಪ್ರಿಯೇನ, ನನ್ನ ದೇಹಕ್ಕಿಂತಲೂ ಕೂಡ ಹೆಚ್ಚು ಪ್ರಿಯನಾದವ. ಸುಹೃದ ಅನಿಮಿತ್ತ ಬಂಧುನ, ನೋಡಿ ಬಂಧುಗಳು 2 ರೀತಿಯಾಗಿ ಇರ್ತಾರೆ. ಒಬ್ಬರು ನಿಮಿತ್ತ ಬಂಧುಗಳು. ನಿಮಿತ್ತ ಬಂಧುಗಳು ಅಂದ್ರೆ ಬ್ಲಡ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ ನೋಡಿ. ಒಂದು ನಿಮಿತ್ತ ಇದೆ,
ಇನ್ನೊಂದು ಅನಿಮಿತ್ತ ಬಂಧುಗಳು. ಯಾವ ನಿಮಿತ್ತವೂ ಇರೋದಿಲ್ಲ, ಯಾವುದೋ ಒಂದು ಸರ್ಟೆನ್ ಪರ್ಟಿಕ್ಯುಲರ್ ರೀಸನ್ ಅಂತ ಇರಲ್ಲ, ಆದ್ರೂ ಕೂಡ ಬಂಧುಗಳಾಗಿ ಇರ್ತಾರೆ. ವಾಯುದೇವರು ಇದ್ದಾರೆ ನೋಡಿ, ನಮಗೂ ವಾಯುದೇವರಿಗೆ ಏನ್ ಸಂಬಂಧ? ನಿತ್ಯ ಉಸಿರಾಟ ಮಾಡ್ತಾ ಇದ್ದಾರೆ ನಮ್ಮೊಳಗೆ ಕೂತು. ಅನಿಮಿತ್ತ ಬಂಧು ಪರಿವೈಸ್ತುತಿಯಲ್ಲೂ ಹಾಗೆ ಬರ್ತದೆ. ಈ ರೀತಿಯಾಗಿ ಪರಮಾತ್ಮ ನಿಮಿತ್ತ ಬಂಧು, ಪುರುಷೋತ್ತಮ, ಕ್ಷರಾಕ್ಷರ ಪುರುಷರಿಗಿಂತ ಉತ್ತಮನಾದವ ಅಂತಹ ಪರಮಾತ್ಮನ ಜೊತೆಗೆ ಯಸ್ಮಾದ್ ರಹಿತ ಇದ್ದವನು ನಾನು. ಈಗ ಅಂತ ಪರಮಾತ್ಮ ಅಂತರ್ಧಾನ ಆಗಿಬಿಟ್ಟಿದ್ದಾನೆ. ಕರ್ತವ್ಯ ವಿಷಯಕೇನ ಅಂತಃಕರಣೇನ ಶೂನ್ಯ ಅಸ್ಮಿ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ನನಗೆ ಏನು ತೋಚ್ತಾ ಇಲ್ಲ, ನನ್ನ ಮನಸ್ಸು ಶೂನ್ಯ ಆಗಿಬಿಟ್ಟಿದೆ ಹಾಗೆ ಅಂತ. ಅದರಿಂದಲೇ ಗುರುಕ್ರಮಸ್ಯ ಶತಾಧಿಕಂ 16,000 ಸ್ತ್ರೀಯರನ್ನ, ಕೃಷ್ಣನ ಮಡದಿಯರನ್ನ ನಾನು ಕರ್ಕೊಂಡ್ ಬರ್ತಾ ಇದ್ದೆ ದ್ವಾರಕಾ ಪಟ್ಟಣದಿಂದ ಈ ಹಸ್ತಿನಾವತಿಗೆ. ಆದರೆ ದಾರಿಯಲ್ಲಿ ಬರುವಾಗ ನೀಚರ ಜೊತೆಗೆ ಯುದ್ಧ ಮಾಡಿ ಅವರೆಲ್ಲರೂ ಕೂಡ ಅಪಹೃತ ಆಗಿದ್ದಾರೆ ಹಾಗೆ ಅಂತ. ಒಂದು ಹೆಣ್ಣು ಮಕ್ಕಳನ್ನ ಕಾಪಾಡುವ ಸಾಮರ್ಥ್ಯವೂ ಕೂಡ ನನಗೆ ಇಲ್ಲದೆ ಹೋಯ್ತು ಹಾಗೆ ಅಂತ ತುಂಬಾ ದುಃಖ ಪಡ್ತಾನೆ. ಯಾಕೆ, ಏನಾಯ್ತು? ಗಾಂಡೀವ ಇಲ್ಲವಾ, ಧನುಸು ಬಿಲ್ಲು ಬಾಣ ಇಲ್ಲವಾ ಹಾಗೆ ಅಂದ್ರೆ ಅರ್ಜುನ ಹೇಳ್ತಾನೆ, ತದ್ವೈ ಧನುಹು ತೈಷವಃ ಸರತಃ ಅಯಾಸ್ತೆ ಸೋಹಂ ರತಿ ನೃಪತಯೋ ಯತ ಆತ್ಮನಂತಿ ಸರ್ವಂ ಕ್ಷಣೇನ ತದ್ಭೂತ್ ಅಸತ್ ಈಶರಿಕ್ತಂ ಭಸ್ಮನ್ ಹುತಂ ಕುಹಕರಾಧಂ ಇವೋಕ್ತ ಊಷೇ ಹಾಗೆ ಅಂತ. ಅದೇ ರಥ ಅಂದ್ರೆ ನಾನು ಮಹಾಭಾರತದಲ್ಲಿ ಅಕ್ಷೋಹಿಣಿ ಸೈನ್ಯಗಟ್ಲೆ ತುಂಬಾ ಜನರನ್ನ ನಾನು ಸಂಹಾರ ಮಾಡಿದ್ದೇನೆ. ಆದರೆ ಅದೇ ಬಿಲ್ಲು, ಅದೇ ಧನುಸ್ಸು, ಅದೇ ರಥ, ಆದರೂ ಈ ಸ್ತ್ರೀಯರನ್ನ 16,000 ಸ್ತ್ರೀಯರನ್ನ ಕರೆದುಕೊಂಡು ಬರುವಾಗ ಯಾವುದು ಕೆಲಸ ಮಾಡಲಿಲ್ಲ. ಅದೇನಾಯ್ತು? ಸರ್ವಂ ಕ್ಷಣೇನ ತದಭೂತ್ ಅಸದೀಶರಿಕ್ತಂ. ಕೃಷ್ಣ ಇಲ್ಲದೆ ಹೋದಾಗ ಇದು ಯಾವುದು ಕೂಡ ಇಲ್ಲದಂತೆ ಆಯ್ತು ಅಂತ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ತದ್ವೈ ಧನುಹು, ಅದೇ ಗಾಂಡೀವ ಧನುಸ್ಸು, ಅದು ಬೇಕಾದ್ರೆ ಸರಿ ಅಂತ ಹೇಳ್ಬೋದು. ತದ್ವೈ ಈಶವ, ಅದೇ ಬಾಣಗಳು ಅಂತ ಹೇಳ್ತಾನೆ. ಬಾಣಗಳು ಒಂದ್ಸಲ ಬಿಟ್ಟ ಮೇಲೆ ತಿರುಗಿ ಬರುತ್ತದ ಅದು ಹಾಗೆ ಅಂದ್ರೆ? ಅದಕ್ಕೆ ಆಚಾರ್ಯ ಬರೀತಾರೆ, ತಾದೃಶಾಹ ಇತ್ಯರ್ಥ. ಅದರಂತೆ ಬಾಣ ಅಂತ. ಮಹಾಭಾರತ ಯುದ್ಧದಲ್ಲಿ ಏನು ಬಾಣಗಳನ್ನ ಬಳಸಿದ್ದೀವಿ ಅದೇ ತರ ಬಾಣಗಳು ಅಂತ ಅರ್ಥವೇ ಹೊರತು ಅದೇ ಬಾಣ ಅಂತ ನಾವು ಇಲ್ಲಿ ಅರ್ಥ ಮಾಡಬಾರ್ದು. ಯಾಕೆ? ಒಂದ್ಸಲ ಬಾಣ ಬಿಟ್ಟ ಮೇಲೆ, ಒಬ್ಬನನ್ನು ಚುಚ್ಚಿದ ಮೇಲೆ ಅದಷ್ಟೇ ಅಲ್ಲೇ ಇರ್ತದೆ, ಅದು ಮತ್ತೆ ವಾಪಸ್ ಬರೋದಿಲ್ಲ. ಅದರಿಂದ ಅದೇ ರಥ ಅಂತ ಹೇಳ್ತಾನೆ. ಅದೇ ರಥ ಅಂದ್ರೆ ಅಲ್ಲಿ ಒಂದು ಚಮತ್ಕಾರ ಆಗಿತ್ತು ನೋಡಿ. ಅದೇ ರಥನ ಎಲ್ಲ ಯುದ್ಧ ಆದ ಮೇಲೆ ಅಲ್ಲಿ ಒಂದು ಘಟನೆ ಹೇಳ್ತಾರೆ. 18 ದಿವಸ ಯುದ್ಧ ಆದ ಮೇಲೆ ಕೃಷ್ಣ ಸಾರಥಿಯಾಗಿ ಅರ್ಜುನನ ಕರ್ಕೊಂಡು ಬರ್ತಾ ಇದ್ದಾನೆ. ಪ್ರತಿ ದಿವಸ ಮಾಮೂಲು ಸಾರಥಿಯಾದವ ಮೊದಲು ಇಳಿಬೇಕು, ಇಳಿದು ಬಾಗಿಲು ತೆರಿಬೇಕು, ಆಮೇಲೆ ರಥಿಕ ಇಳಿಬೇಕು. ಲೋಕದಲ್ಲೂ ಹಾಗೆ ಇದೆ ನೋಡಿ. ಕಾರ್ ಡ್ರೈವರು ಯಜಮಾನ ಜೊತೆಗೆ ಬಂದ್ರೆ ಏನ್ ಮಾಡ್ತಾರೆ? ಕಾರ್ ಡ್ರೈವರ್ ಮೊದಲು ಕೆಳಗೆ ಇಳಿದು ಬಾಗಿಲನ್ನು ತೆರೀತಾರ, ಆಮೇಲೆ ಆ ಯಜಮಾನ ಕಾರಿಂದ ಕೆಳಗೆ ಇಳಿತಾರೆ. ಅದೇ ಧರ್ಮ. ಆ ರೀತಿಯಾಗಿ ಪ್ರತಿ ದಿವಸ ಹಾಗೆ ಆಗ್ತಾ ಇತ್ತಂತೆ. 17 ದಿವಸ ಹಾಗೆ ಆಗಿತ್ತು. ಮೊದಲು ಕೃಷ್ಣ ಇಳಿಯೋದು, ಇಳಿದು ಬಾಗಿಲನ್ನು ತೆರೆಯೋದು, ತದನಂತರ ಅರ್ಜುನ ಇಳಿಯೋದು. 18ನೇ ದಿವಸ ಏನಾಯ್ತು? ಕೃಷ್ಣ ಹೇಳಿದಂತೆ, ಅರ್ಜುನ ಇವತ್ತು ನಾನು ಇಳಿಯೋದಿಲ್ಲ, ನೀನು ಮೊದಲು ಇಳಿ ಹಾಗೆ. ಅರ್ಜುನ ಹೇಳ್ತಾನೆ, ಯಾಕೆ ಕೃಷ್ಣ ವ್ಯತ್ಯಾಸ ಆಗೋಯ್ತು? ದಿವಸ ನೀನೇ ಮೊದಲು ಇಳಿದು ಬಾಗಿಲು ತೆರಿತಾ ಇದ್ದಿ ಹಾಗೆ. ಕೃಷ್ಣ ಹೇಳಿದ, ಹೌದು ಪ್ರತಿ ದಿವಸ ಹಾಗೆ ಆಗ್ತಾ ಇತ್ತು, ಇವತ್ತು ಹಾಗಾಗೋದು ಬೇಡ, ಅದು ವ್ಯತ್ಯಾಸ ಆಗಬೇಕಾಗಿದೆ, ನೀನು ಮೊದಲು ಇಳಿ ಹಾಗೆ. ಅದೇಂಗೆ ಕೃಷ್ಣ? ಅದು ಧರ್ಮ ಅಲ್ಲ. ಅರ್ಜುನ ಒಪ್ಪೋದಿಲ್ಲ. ಯಾಕೆ? ಅದು ಧರ್ಮ ಅಲ್ಲ ಕೃಷ್ಣ, ಪ್ರತೀಕ ಮೊದಲು ಇಳಿಬಾರ್ದು. ನೋಡಿ, ಕೃಷ್ಣನ ಹತ್ರ ಧರ್ಮವನ್ನ ಮಾತಾಡ್ತಾ ಇದ್ದಾನೆ ಅರ್ಜುನ. ಕೃಷ್ಣ ಹೇಳ್ತಾನೆ, ಆಗೋದೇ ಇಲ್ಲಪ್ಪ, ನಾನು ಇವತ್ತು ಫಸ್ಟ್ ಇಳಿಯೋದೇ ಇಲ್ಲ. ಇರ್ಬೋದು, ನಾನು ಸಾರಥಿ ಆಗಿರ್ಬೋದು, ಅದು ಧರ್ಮ ಅಂತ ಆಗಿರ್ಬೋದು, ಸಾರಥಿಯ ಧರ್ಮ ಆಗಿರ್ಬೋದು, ಆದರೂ ಕೂಡ ಇವತ್ತಂತೂ ನಾನು ಮೊದಲು ಇಳಿಯೋದಿಲ್ಲ, ನೀನೇ ಇಳಿಬೇಕು ಹಾಗೆ. ಬೇಕಂದ್ರೆ ಇಲ್ಲೇ ಕೂತ್ಬಿಡೋಣ. ಕೂತೇ ಬಿಟ್ಟ ಅಂತ ಕೃಷ್ಣ ಹಠ ಮಾರಿ. ಅಷ್ಟು ಬೇಗ ಬಗ್ಗೋದಿಲ್ಲ. ಇನ್ನೇನು ಅರ್ಜುನ ತಾನೇ ಸೋತ. ಆಯ್ತು ಅಂತ ಕೆಳಗೆ ಇಳಿತಾನೆ. ಅರ್ಜುನ ಕೆಳಗೆ ಇಳಿದು ಸ್ವಲ್ಪ ಹೊತ್ತು
ಈ ಹೊರಗಡೆ ಆ ಕಡೆ ಹೋಗು ಅಂತ ಹೇಳಿ ಸರಿಸ್ತಾನೆ. ಕೃಷ್ಣನು ಕೂಡ ತಾನು ಇಳಿದು ಬರ್ತಾನೆ. ಆ ರಥ ಸುಟ್ಟು ಬೂದಿ ಆಯ್ತು. ಇಡೀ ರಥ ಸುಟ್ಟು ಬೀದಿಯಿಂದ ಉರಿತಾ ಇತ್ತು, ಸುಟ್ಟು ಬೂದಿ ಆಯ್ತು. ಅರ್ಜುನ ಹೆದರ್ಕೊಂಡ್ಬಿಟ್ಟ. ಏನ್ ಇದ್ದಕ್ಕಿದ್ದಾಗಿ ರಥ ಸುಟ್ಟೋಗೋದು ಅಂದ್ರೆ ಏನದು? ಹಾಗೆ ಅವನಿಗೇನು ಅರ್ಥನೇ ಆಗಿಲ್ಲ. ಕೃಷ್ಣನ್ನ ಕೇಳ್ತಾನೆ, ಕೃಷ್ಣ ಏನಿದು? ಹಾಗೆ ಅರ್ಜುನ ಕೃಷ್ಣ ಹೇಳ್ತಾನೆ, ನೋಡು, ನಿನ್ನ ಮೇಲೆ ಗುರು ದ್ರೋಣಾಚಾರ್ಯರು, ಭೀಷ್ಮರು, ದ್ರೋಣರು, ಕರ್ಣರು, ಅನೇಕ ಅಶ್ವತ್ಥಾಮರು ದೊಡ್ಡ ದೊಡ್ಡ ಅಸ್ತ್ರಗಳನ್ನೆಲ್ಲ ಅವರು ಬಳಸಿದ್ರು. ದೊಡ್ಡ ದೊಡ್ಡ ಅಸ್ತ್ರಗಳನ್ನ ಬಳಸಿದ್ರು. ಆ ಅಸ್ತ್ರ ಅಮೋಘವಾದದ್ದು. ಅಮೋಘವಾದದ್ದು ಅಂದ್ರೆ ಏನು? ತನ್ನ ಕೆಲಸ ಮಾಡೇ ಮಾಡೋದು. ಅದು ಸುಮ್ಮನೆ ಬಿಡೋದೇ ಇಲ್ಲ. ರಥವನ್ನ ಸುಟ್ಟು ಬಾ ಅಂತ ಹೇಳಿ ಅವರೊಂದು ಬಾಣವನ್ನ ಬಿಟ್ಟಿರ್ತಾರೆ, ಒಂದು ಅಸ್ತ್ರ ಮಂತ್ರ ಪ್ರಯೋಗ ಮಾಡಿ ಬಿಟ್ಟಿರ್ತಾರೆ. ನಾನೇನ್ ಮಾಡಿದೆ, ಅದನ್ನ ತಡೆ ಮಾಡಿ ಇಟ್ಟಿದ್ದೆ. ನೋಡಪ್ಪ, ಹೌದು ನಿಂದ ಅಮೋಘವಾದ ಅಸ್ತ್ರ, ಸ್ವಲ್ಪ ತಾಳು ಹಾಗೆ ಅಂತ. ಆ 18 ದಿವಸ ಯುದ್ಧ ಮುಗೀಲಿ ಅಂತ ನಾನು ಆ ಅಸ್ತ್ರಗಳನ್ನೆಲ್ಲ ತಡೆದಿಟ್ಟಿದ್ದೆ. ಯಾಕೆ? ಯುದ್ಧದಲ್ಲಿ ಮಧ್ಯ ಆ ರಥ ಬೇಕಾಗಿದೆ. ಅದರಿಂದ ಆ ರಥ ಇಲ್ಲದಿದ್ರೆ ನಿನಗೆ ಕಷ್ಟ ಆಗ್ತಾ ಇತ್ತು. ಅದರಿಂದ ಆ ರಥ ಇರ್ಲಿ. ಈಗ 18 ದಿವಸ ಯುದ್ಧ ಮುಗೀತು. ಆ ಬಾಣಗಳು ತಮ್ಮ ಕೆಲಸವನ್ನ ಮಾಡ್ಲಿ ಅಂತ ನಾನು ಒಪ್ಪಿಗೆ ಕೊಟ್ಟೆ. ಅದರಿಂದ ಹೀಗಾಯ್ತು ಹಾಗೆ ಅಂತ. ನಿರೀಕ್ಷಣೆ ಮಾಡ್ಲಿಲ್ಲ ಅರ್ಜುನ ಇದು. ಎಷ್ಟು ರಕ್ಷಣೆಯ ಆಪತ್ತುಗಳಿಂದ ನಮ್ಮನ್ನ ರಕ್ಷಣೆ ಮಾಡಿದೆ ಕೃಷ್ಣ ಹಾಗೆ ಅಂತ ಪ್ರಣಾಮವನ್ನು ಮಾಡಿದ ಅಂತ. ಅದಕ್ಕೆ ಕೃಷ್ಣ ಹೇಳಿದ ಅಂತೆ, ನಾನು ಕೂಡು ಅಂದ್ರೆ ಕೂಡಬೇಕು, ಇಳಿ ಅಂತ ಹೇಳಿದ್ರೆ ಇಳಿದು ಬಿಡ್ಬೇಕು. ಧರ್ಮ ಅದು ಇದು ಅಂತೆಲ್ಲ ಮಾತಾಡಬಾರ್ದು. ದೊಡ್ಡವರು ಹೇಳಿದ್ದನ್ನ ಕೇಳಬೇಕು. ಹಾಗೆ ಅಂತ ಕೃಷ್ಣನ ಒಂದು ವ್ಯಕ್ತಿತ್ವ ಹೇಗಿದೆ ಎಂಬುದು ನಮಗೆ ಅರ್ಥ ಆಗುತ್ತದೆ ನೋಡಿ. ಅದರಿಂದ ಆ ರಥ ಅಲ್ಲೇ ಸುಟ್ಟು ಹೋಗಿದೆ. ಮತ್ತೆ ಅಂಥದೇ ರಥ ಮತ್ತೆ ಈ ಕೃಷ್ಣ ಅರ್ಜುನ ಇಲ್ಲಿ ಹೇಳ್ತಾನೆ ಅದೇ ರಥ. ಹಾಗೆಂದ್ರೆ ಅಂಥದೇ ರಥ ಅಂತ ವ್ಯತ್ಯಾಸ ಮಾಡ್ಕೊಳ್ಳಿ ಅಂತ ಆಚಾರ್ಯರು ನಮ್ಮನ್ನ ತಿದ್ದುತ್ತಾರೆ. ಯಾಕೆ? ಆ ರಥ ಸುಟ್ಟು ಬೂದಿಯಾಗಿದೆ, ಅಂಥದೇ ರಥ ಅಂತ ನಾವು ಇಟ್ಕೋಬೇಕು ಅಂತ. ಇಷ್ಟೆಲ್ಲ ಇದ್ರೂ ಕೂಡ ನೋಡಿ, ಆ ಅರ್ಜುನನ ಸಾಮರ್ಥ್ಯದ ಹಿನ್ನೆಲೆಯಲ್ಲಿ ಕೃಷ್ಣನ ಅನುಗ್ರಹ ಎಷ್ಟು ಇತ್ತು. ಅಂಥದೇ ರಥ, ಬಿಲ್ಲು, ಬಾಣ, ಕುದುರೆಗಳು ಇದ್ರೂ ಕೂಡ ಸಾಮಾನ್ಯ ನೀಚರನ್ನ, ಬಲಿಷ್ಠರಲ್ಲ ನೀಚರನ್ನ ಯುದ್ಧದಲ್ಲಿ ಗೆಲ್ಲಿಕ್ಕಾಗ್ಲಿಲ್ಲ ಅರ್ಜುನನಿಂದ. ಹಾಗೆಂದ್ರೆ ಅಷ್ಟು ದಿವಸ ಅರ್ಜುನನಿಗೆ ಗೆಲುವನ್ನು ಕೊಟ್ಟಿದ್ದು ಯಾರು? ಕೃಷ್ಣನೇ ಎಂಬುದು ಎಷ್ಟು ಚೆನ್ನಾಗಿ ಮನವರಿಕೆ ಅವನಿಗೆ ಈಗ ಅರ್ಥ ಆಗ್ತಾ ಇದೆ. ನಾನು ಅಂತ ಎಷ್ಟು ಅಹಂಕಾರದಲ್ಲಿ ನಾನು ಕಳೆದು ಬಿಟ್ಟೆ. ನಾನು ಏನಲ್ಲ. ನಾನು ಪರಮಾತ್ಮ ಇಲ್ಲದೆ ಹೋದರೆ ನಾನು ಒಂದು ಜಡ. ನಮಗೂ ಜಡಕ್ಕೆ ಏನ್ ವ್ಯತ್ಯಾಸ ಹೇಳಿ? ಜಡವು ಏನು ಕೆಲಸ ಮಾಡೋದಿಲ್ಲ. ಪುಸ್ತಕ ಹಾಗೆ ಇರ್ತದೆ, ಯಾರಾದ್ರೂ ಬಂದ್ರೆ ತೆಗೆದಿಡ್ಬೇಕು, ಪಕ್ಕದಲ್ಲಿ ಇಟ್ರೆ ಅಲ್ಲೇ ಇರ್ತದೆ. ನಾವು ಅದೇ ರೀತಿಯಾಗಿ ನಾವು ಜಡವೇ. ಮತ್ತೆ ಜೀವ ಅಲ್ಲವಾ ನಾವು? ಜಡಕ್ಕೂ ಜೀವಕ್ಕೂ, ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಓದಿದೀವಿ ಸೈನ್ಸ್ ಅಲ್ಲಿ. ನಾವು ಲಿವಿಂಗ್ ಥಿಂಗ್ಸ್ ಅಲ್ಲವೇ? ಹಾಗೆಂತ ಹೇಳಿದ್ರೆ ಆ ಲಿವಿಂಗ್ ಥಿಂಗ್ ಬರುವಂತೆ ಅನುಗ್ರಹ ಮಾಡಿದ್ದು ಪರಮಾತ್ಮ. ಹಾಗೆ ಕನಕದಾಸರು ಹೇಳ್ತಾರೆ ನೋಡಿ, ರಾಯ ನೀನಲ್ಲದೆ ಜನರು ಸ್ವತಂತ್ರರೇ, ತನು ನಿನ್ನದು ಜೀವನ ನಿನ್ನದು ಹಾಗೆ ಅಂತ. ಪರಮಾತ್ಮ ಇದ್ದದ್ದಕ್ಕೆ ಒಂದು 4 ಕೈಕಾಲು ಅಲುಗಾಡಿಸೋದು, ನೋಡೋದು, ಹೇಳೋದು ಎಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ. ಪರಮಾತ್ಮ ಇಲ್ಲದೆ ಹೋದರೆ ನೋಡಿ, ಆ ಶವ, ಬೇರೆ ಶವದಿಂದ ನಾವು ಪಾಠ ಕಲಿಬೇಕು. ಪ್ರಾಣದೇವರು ಇಲ್ಲ, ಪರಮಾತ್ಮ ಇಲ್ಲ, ನಾವ್ ಹೇಗಿದ್ದೀವಿ? ಶವ ಇದ್ದ ಹಾಗೆ ಇರ್ತೀವಿ ನಾವು ಅಷ್ಟೇ. ಏನ್ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ನಮ್ಮಿಂದ? ಆದ್ರೆ ಯಾರಾದ್ರು ಹೊಗಳಿದಾಗ, ಯಾರಾದ್ರು ಬೈದಾಗ ಏನಂತ ತಿಳ್ಕೊಂಡ್ಬಿಡ್ತೀವಿ? ಅಯ್ಯೋ ನಮ್ಮಂದು, ನಮ್ದು 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 ಅಂತ ತಿಳ್ಕೊಂಡ್ಬಿಡ್ತೀವಿ. ಅದರಿಂದಲೇ ದುಃಖಾದಿಗಳು ಆಗೋದು. ಅದರಿಂದ ಆ ಶಾಸ್ತ್ರ ಕೇಳಿ ಜ್ಞಾನಿ ಆಗ್ತಾ ಆಗ್ತಾ ಏನಾಗಬೇಕು? ಯಾವುದು ಅಹಂಕರ್ತ ಹರಿಕರ್ತ ಎಂಬ ಅದನ್ನ ಬಾಯಿಂದಲೂ ಹೇಳಬೇಕು, ಮನಸಾ ರಿಯಲೈಸ್ ಆಗ್ಬೇಕು. ಆ ರಿಯಲೈಸೇಷನ್ ತುಂಬಾ ಮುಖ್ಯ. ಯಾಕೆ? ನಾವ್ ಏನು ಅಲ್ಲರಿ, ಅದು ಸತ್ಯ. ಅದನ್ನ ಅರ್ಜುನ ಹೇಳ್ತಾ ಇದ್ದ. ಅದಕ್ಕೆ 3 ದೃಷ್ಟಾಂತ ಕೊಡ್ತಾನೆ. ಎಲ್ಲವೂ ಕೂಡ ಬೂದಿ ಆಯ್ತು, ನನ್ನ ಪ್ರಯತ್ನ ಎಲ್ಲ ಬೂದಿ ಆಯ್ತು ಹಾಗೆ. ಭಸ್ಮನ್ ಹುತಂ ಕುಹಕರಾದ್ದಂ ಉಪ್ತಮೂಷೆ ಹಾಗೆ. ಒಂದು ಭಸ್ಮದಲ್ಲಿ ಹೋಮ ಮಾಡಿದರೆ ಏನಿರ್ತದೆ? ಹೋಮ ಮಾಡುವಾಗ ನೋಡ್ರಿ, ಅಗ್ನಿ ಹೇಗಿರ್ಬೇಕು? ಆ ಜ್ವಾಲೆ ಚೆನ್ನಾಗಿ ಮೇಲಕ್ಕೆ ಬರ್ಬೇಕು. ಆ ರೀತಿಯಾದ ಅಗ್ನಿಯಲ್ಲಿ ಹೋಮ ಮಾಡ್ಬೇಕು ಅಂತ. ಮೊದಲೇ ಭಸ್ಮ ಆಗ್ಬಿಟ್ಟಿದೆ, ಅದರಲ್ಲಿ ಆಹುತಿಯನ್ನು ಕೊಟ್ರೆ ಅದೇನು
ಸ್ವೀಕಾರ ಮಾಡ್ತಾರೆ ದೇವರು ದೇವತೆಗಳು. ಯಾವುದು ಆಗೋದಿಲ್ಲ. ಅದು ಹೇಗೆ ವೇಸ್ಟೋ ಅದೇ ತರ ನನ್ನ ಪ್ರಯತ್ನವೂ ಕೂಡ ವೇಸ್ಟು ಅಂತ ಮೊದಲನೇ ಉದಾಹರಣೆ. ಕುಹಕರಾಧಂ ಹಾಗೆ ಅಂತ. ಕುಹಕರಾಧಂ ಹಾಗೆಂದ್ರೆ ಕುಹಕ ಅಂದ್ರೆ ಮ್ಯಾಜಿಕ್ ಶೋ ಮಾಡುವವ ಅಂತ. ಅವನೇನ್ ಮಾಡ್ತಾನೆ, ಇದ್ದಕ್ಕಿದ್ದಾಗಿ ಕೈಯಲ್ಲಿ ರೂಪಾಯೇ ಇರೋದಿಲ್ಲ, ಇದ್ದಕ್ಕಿದ್ದಾಗಿ 500 ರೂಪಾಯಿ ನೋಟ್ ಬರುವಂತೆ ಮಾಡ್ತಾನೆ. ಇಲ್ಲ ಬಚ್ಚಿ ಇಟ್ಕೊಂಡಿರ್ತಾನೆ, ನಮಗೆ ಕಾಣಿಸೋದಿಲ್ಲ ಅಷ್ಟೇ ಅದು. ಅದು ಹೇಗೆ, ಅದರಿಂದ ಆ ದುಡ್ಡಿನಿಂದ ಅವನಿಗೆ ಏನಾದ್ರು ಉಪಯೋಗ ಇದೆಯಾ? ಆ ದುಡ್ಡಿನಿಂದ ಅವನಿಗೆ ಉಪಯೋಗ ಇಲ್ಲ ನೋಡಿ. ಯಾಕೆ? ಅದೆಲ್ಲ ಆದ್ಮೇಲೆ ಏನ್ ಮಾಡ್ತಾನೆ ಅವನು, ಮ್ಯಾಜಿಕ್ ಶೋ ಮುಗೀತು, ತಟ್ಟೆ ಹಿಡ್ಕೊಂಡು ಹೋಗ್ತಾನೆ. ಜನ ಎಲ್ಲ ದುಡ್ಡು ಹಾಕ್ತಾರೆ ಅದರಲ್ಲಿ. ಅಲ್ಲ, ಅವನೇ ಸೃಷ್ಟಿ ಮಾಡುವುದಾದ್ರೆ ತಟ್ಟೆ ಹಿಡ್ಕೊಂಡು ಯಾಕೆ ಹೋಗ್ಬೇಕಾಗಿತ್ತು? ಅವನ ರೂಪಾಯಿ ಮ್ಯಾಜಿಕ್ ಅದು ಅಷ್ಟೇ. ಅದು ಉಪಯೋಗಕ್ಕೆ ಬರದೇ ಇರುವ ರೂಪಾಯಿ ಅದು. ಸುಮ್ಮನೆ ನಮ್ಮನ್ನ ಸಂತೋಷ ಪಡಿಸುವುದಕ್ಕಾಗಿ ಮಾಡಿ ಅವನು ದುಡ್ಡು ಸಂಪಾದನೆ ಮಾಡ್ಕೋತಾನೆ ಅಂತ. ಅದು ಹೇಗೆ ಆ ದುಡ್ಡು ಅವನಿಗೆ ಪ್ರಯತ್ನವೋ, ಆ ಪ್ರಯತ್ನ ಅವನಿಗೆ ವ್ಯರ್ಥವೋ, ಅದೇ ತರ ನನ್ನ ಪ್ರಯತ್ನವೂ ಕೂಡ ವ್ಯರ್ಥ ಆಯ್ತು. ಹಾಗೆ ಮೂರನೇ ದೃಷ್ಟಾಂತ ಉಪ್ತಮೂಷೆ, ಮರುಭೂಮಿ ಅಂತ ಇದೆ ನೋಡಿ. ಮರುಭೂಮಿ, ಡೆಸರ್ಟ್ ಅಂತ ಹೇಳ್ತಾರೆ. ಅಲ್ಲಿ ಬೀಜವನ್ನ ಬಿತ್ತಿದ್ರೆ ಏನ್ ಮರ ಬೆಳೀತದೆ ಅದರಲ್ಲಿ? ಡೆಸರ್ಟ್ ಅಲ್ಲಿ, ಡೆಸರ್ಟ್ ಅಂದ್ರೆ ಅದೇ ಈ ರಾಜಸ್ಥಾನ್ ಮುಂತಾದ ಇಲ್ಲೆಲ್ಲ ಇರ್ತದೆ ನೋಡಿ. ಆ ತರ ಅಂತ ಜಾಗದಲ್ಲಿ, ಭೂಮಿಯಲ್ಲಿ ಬೀಜವನ್ನ ಬಿತ್ತಿದರೆ ನೀರು ಗೀರು ಏನ್ ಇರೋದಿಲ್ಲ. ಅದು ಬೀಜ ಬಿತ್ತಿದರೆ ಏನ್ ಬೆಳೀತದೆ ಮರ? ಅದೇ ರೀತಿಯಾಗಿ ನನ್ನ ಪ್ರಯತ್ನವೂ ಕೂಡ ವ್ಯರ್ಥ ಆಯಿತು ಅಂತ 3 ದೃಷ್ಟಾಂತ ಕೊಡ್ತಾ ಇದ್ದ. ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಇದ್ಯಾಕೆ 3 ದೃಷ್ಟಾಂತ ಯಾಕೆ ಕೊಡಬೇಕಾಗಿತ್ತು ಅರ್ಜುನ? ತನ್ನ ಪ್ರಯತ್ನ ವ್ಯರ್ಥ ಆಯಿತು ಅಂತ ಇದಕ್ಕೆ ಯಾಕೆ 3 ಉದಾಹರಣೆ ಕೊಟ್ಟ? ಹಾಗೆ ಅಂದ್ರೆ ಆ ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ನೋಡಿ. ಮೊದಲನೆಯದು ಭಸ್ಮನ್ ಹುತಂ, ಆ ಭಸ್ಮದಲ್ಲಿ ಹೋಮ ಮಾಡಿದವ. ಅದು ಆ ಪ್ರಯತ್ನ ವ್ಯರ್ಥವೇ ಆದರೂ ಕೂಡ ಮಂತ್ರ ಹೇಳಿದ ನೋಡಿ. ಮಂತ್ರ ಹೇಳಿದಿಂದ ಅವನಿಗೆ ಏನ್ ಬಂತು? ಪುಣ್ಯನೇ ಬಂತು. ಹೋಮದಲ್ಲಿ 2 ಕಾರ್ಯ ಇದೆ, ಒಂದು ಮಂತ್ರೋಚ್ಚಾರಣೆ, ಇನ್ನೊಂದು ಆಹುತಿಗಳ ತ್ಯಾಗ. ಯಜ್ಞ ಅಂದ್ರೆ ಏನು? ತ್ಯಾಗ ಅಂತ. ಹೋಮಕುಂಡದಲ್ಲಿ ತ್ಯಾಗ ಮಾಡಿಬಿಡೋದು, ಆಹುತಿಗಳನ್ನ ತ್ಯಾಗ ಮಾಡುದು, ದ್ರವ್ಯ ತ್ಯಾಗ ಅಂತ ಕರೀತಾರೆ. ದ್ರವ್ಯ ತ್ಯಾಗ ಆಗದೇ ಇದ್ರು ಕೂಡ ಮಂತ್ರ ಉಚ್ಚಾರಣೆ ಮಾಡಿದ್ದಕ್ಕೆ ಏನ್ ಬಂತು ಅವನಿಗೆ? ಭಸ್ಮದಲ್ಲಿ ಹೋಮ ಮಾಡಿದವನಿಗೆ ಪುಣ್ಯನೇ ಬಂತು. ಆ ರೀತಿಯಾಗಿ ಅಂತ. ಇನ್ನು 2ನೇ ದೃಷ್ಟಾಂತ ಕುಹಕರಾಧಂ, ಮ್ಯಾಜಿಕ್ ಶೋ ಮಾಡಿದವನಿಗೆ ಯದ್ಯಪಿ ಆ ದುಡ್ಡಿನಿಂದ ತಾನೇನು ದುಡ್ಡು ತೋರಿಸಿದ ಮ್ಯಾಜಿಕ್ ಮಾಡುವಾಗ ಆ ದುಡ್ಡಿನಿಂದ ಪ್ರಯೋಜನ ಇಲ್ಲದೇ ಇದ್ರು ಕೂಡ ತಟ್ಟೆ ಹಿಡ್ಕೊಂಡು ಹೋದ್ರೆ ಜನ ದುಡ್ಡು ಹಾಕ್ತಾರೆ, ಅದರಿಂದ ಅವನು ಬದುಕ್ತಾನೆ, ಅದರಿಂದ ಅವನಿಗೆ ಒಂದು ಉಪಯೋಗ ಇದೆ. ಆ ದುಡ್ಡಿನಿಂದ, ಪೇಪರ್ ದುಡ್ಡಿನಿಂದ ಅವನಿಗೆ ಮ್ಯಾಜಿಕ್ ಶೋ ಮಾಡುವಾಗ ಬಂದ ದುಡ್ಡಿನಿಂದ ಉಪಯೋಗ ಇಲ್ಲದೇ ಇದ್ರು ಕೂಡ ತದನಂತರ ದುಡ್ಡು ಬಂತು, ಅದರಿಂದ ಅವನು ಬದುಕ್ತಾನೆ ನೋಡಿ. ಮೊದಲನೇದು ಪುಣ್ಯ ಕೊಟ್ಟಿತ್ತು, ಅದರಿಂದ ಬೆಟರ್ ಅಟ್ಲೀಸ್ಟ್. ಇನ್ನೊಂದು ಲೌಕಿಕವಾದ ಸಂಪತ್ತನ್ನು ಕೊಟ್ಟಿತ್ತು, ಸ್ವಲ್ಪ ಪರವಾಗಿಲ್ಲ. ಇನ್ನು 3ನೇದು ನೋಡಿ, ಬೀಜ ಬಿತ್ತಿದ, ಮರುಭೂಮಿಯಲ್ಲಿ ಬೀಜವನ್ನು ಬಿತ್ತೋದು. ಆ ಬೀಜ ಬಿತ್ತಿದ್ದಕ್ಕೆ ಯಾವ ಮರಗಿಡಗಳು ಬೆಳೆಯೋದಿಲ್ಲ, ಇದ್ದ ಬೀಜವೂ ಹೋಯ್ತು. ಇದ್ದ ಬೀಜವು, ಆ ಬೀಜ ಇಟ್ಕೊಂಡಿದ್ದನ್ನ ಅದನ್ನಾರು ತಿನ್ನಬಹುದಾಯ್ತು ಅಟ್ಲೀಸ್ಟ್. ಇದ್ದ ಬೀಜವನ್ನು ಕಳ್ಕೊಂಡು ಮರುಭೂಮಿಯಲ್ಲಿ ಬಿದ್ದಿದ್ರೆ ಅದು ಹೇಗೆ ವೇಸ್ಟ್? ಬೀಜನೂ ಹೋಯ್ತು, ಸಸ್ಯನೂ ಬಂದಿಲ್ಲ. ಹಾಗೆ ಅಂತ 3 ವಿಧವಾದ ದೃಷ್ಟಾಂತವನ್ನ ಇಲ್ಲಿ ಕೊಟ್ಟು, 3 ದೃಷ್ಟಿಯಿಂದಲೂ ಕೂಡ ಹೇಗೆ ಮಾಡಿದ ಕರ್ಮ ಪ್ರಯತ್ನ ವೇಸ್ಟ್ ಅಂತ ಒಂದು ಪಾರ್ಟ್ ಇದ್ದೇ ಇದೆಯೋ, ಅದೇ ರೀತಿಯಾಗಿ ನನ್ನ ಕಾರ್ಯವು ಕೂಡ ಕೃಷ್ಣ ಇಲ್ಲದೆ, ಕೃಷ್ಣನ ಸ್ಮರಣೆ ಇಲ್ಲದೆ ಮಾಡಿದ ಕಾರ್ಯ ವ್ಯರ್ಥ ಆಗ್ತದೆ. ಅದರಿಂದ ಇದು ನಮಗೂ ಒಂದು ಪಾಠ. ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ಕೃಷ್ಣನ ಸ್ಮರಣೆಯನ್ನ ಮಾಡಬೇಕು ಎನ್ನುವ ವಿಚಾರವನ್ನ ಅರ್ಜುನ ತಿಳಿಸಿಕೊಡ್ತಾ ಇದ್ದಾನೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ.